ಒಂದು ಮನೆಯಲ್ಲಿ ಎರಡು ಕುಟುಂಬಗಳು ವಾಸವಿದ್ವು. ಅಕ್ಕ ಮತ್ತು ತಂಗಿಯ ಸಂಸಾರ ಜೊತೆಗೆ ಮಕ್ಕಳು ಹೇಗೋ ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಅಕ್ಕನ ಗಂಡ ಮಾಡಿದ ಎಡವಟ್ಟಿಗೆ ಆ ಮನೆಯಲ್ಲೊಂದು ಹೆಣ ಬಿದ್ದಿದೆ. ಆಶ್ಚರ್ಯ ಅಂದ್ರೆ ಆ ಕೊಲೆ ಮಾಡಿದವನು ಅದೇ ಮನೆಯ ಇನ್ನೊಬ್ಬ ಅಳಿಯ. ದೊಡ್ಡ ಅಳಿಯನನ್ನ ಕೊಂದವನು ಅದೇ ಮನೆಯಲ್ಲಿದ್ದ ಚಿಕ್ಕ ಅಳಿಯ. ಒಂದೇ ಮನೆಯಲ್ಲಿ ಯಾಕೆ ಹೀಗಾಯ್ತು? ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಆ ಕಳ್ಳ ಬೆಕ್ಕು ಅಂದ್ಕೊಂಡಿರುತ್ತೆ. ಆದ್ರೆ ಬೆಕ್ ಹಾಲು ಕುಡಿಯೋದು ಇಡೀ ಪ್ರಪಂಚನೇ ನೋಡ್ತಾ ಇರುತ್ತೆ. ಅದರಂತೆ ಇಲ್ಲೊಬ್ಬ ಕೊಲೆಗಾರ ಕೂಡ ಹೀಗೆ ಅಂದ್ಕೊಂಡಿದ್ದ. ಮಾಡೋದನ್ನೆಲ್ಲ ಮಾಡಿ ಮಳ್ಳನಂತೆ ಪೊಲೀಸ್ ಠಾಣೆ ಕೂಡ ಬಂದಿದ್ದ. ಆದ್ರೆ ಕೊನೆಗೆ ಒಂದೇ ಒಂದು ಕ್ಲೂ ಇಂದ ಕೊಲೆಗಾರ ತಗ್ಲಾಕೊಂಡಿದ್ದಾನೆ. ಅಷ್ಟಕ್ಕೂ ಹಂತಕ ಸಿಕ್ಕಿ ಬಿದ್ದಿದ್ ಹೇಗೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ಇಲ್ಲಿ ನಡೆದ ಕೊಲೆಗೆ ಕಾರಣವೇನು ಅಂತ ಹೇಳ್ಬಿಡ್ತೀವಿ ಕೇಳಿ. ಕೊಲೆ ಮಾಡಿದವನೇ ಕೊಟ್ಟ ಕಂಪ್ಲೇಂಟ್, ಪತ್ನಿ ಮೇಲೆ ಕಣ್ಣಾಕಿದ್ದಕ್ಕೆ ಕೊಂದ. ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ಮೊಹಮ್ಮದ್ ಅಖ್ತರ್ ಖಾನ್. ವಯಸ್ಸು 49 ವರ್ಷ. ಮೂಲತಃ ಪಶ್ಚಿಮ ಬಂಗಾಳದವನು. ಚಿನ್ನಾಭರಣ ತಯಾರು ಮಾಡ್ತಿದ್ದ ಈತ ಕಳೆದ 26 ವರ್ಷದಿಂದ ಕಬ್ಬನ್ಪೇಟೆಯ ಜುಮ್ಮಾ ಮಸೀದಿ ಬಳಿ ವಾಸವಾಗಿದ್ದ. ಮೊಹಮ್ಮದ್ ಅಖ್ತರ್ ಅಲಿ ಪತ್ನಿ, ಮಕ್ಕಳು ಮತ್ತು ನಾದಿನಿ ಗಂಡ ಶಹನವಾಜ್ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಆದ್ರೆ ಈ ಮೊಹಮ್ಮದ್ ಅಖ್ತರ್ ಅಲಿ ಹೆಂಡತಿ ತಂಗಿ ಮೇಲೆ ಕಣ್ಣಾಕಿದ್ದ. ಅಕ್ಕ ಆ ಕಡೆ ಹೋದಾಗ ತಂಗಿಯನ್ನ ತನ್ನ ಸನಿಹಕ್ಕೆ ಸೆಳಿತಾ ಇದ್ನಂತೆ. ಈ ವಿಚಾರ ನಾದಿನಿ ಗಂಡನಿಗೆ ಗೊತ್ತಾಗಿ 2-3 ಸಾರಿ ಜಗಳವೂ ಆಗಿತ್ತು. ಆದ್ರೂ ಅಖ್ತರ್ ಅಲಿ ತನ್ನ ಚಾಳಿ ಬಿಟ್ಟಿರ್ಲಿಲ್ಲ. ಕೊನೆಗೆ ಅವನ ಕತೆ ಮುಗಿಸೋಕೆ ನಾದಿನಿ ಗಂಡ ಶಹನವಾಜ್ ಮುಹೂರ್ತ ಫಿಕ್ಸ್ ಮಾಡಿಬಿಟ್ಟಿದ್ದ. ಕಿಡ್ನಾಪ್ ಅಂಡ್ ಮರ್ಡರ್, ಅಮಾಯಕನಂತೆ ಬಂದು ಮಿಸ್ಸಿಂಗ್ ದೂರು. ಹೌದು, ಅದ್ಯಾವಾಗ ಅಖ್ತರ್ ಅಲಿ ಖಾನ್ ಮಾತು ಕೇಳಿಲ್ವೋ ಅವನ ಕತೆ ಮುಗಿಸ್ಬೇಕು ಅಂತ ನಾದಿನಿ ಗಂಡ ಶಹನವಾಜ್ ಡಿಸೈಡ್ ಮಾಡಿದ್ದ. ಅದರಂತೆ ಅಖ್ತರ್ ಖಾನ್ ನನ್ನ ಶಹನವಾಜ್ ಅಂಡ್ ಪಟಾಲಂ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿ ಚಲಿಸುತ್ತಿದ್ದ ಕಾರ್ನಲ್ಲಿ ಸಿನಿಮೆಯ ಶೈಲಿಯಲ್ಲಿ ಹೊಡೆದ ಬಳಿಕ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಉಸಿರು ನಿಲ್ಲಿಸಿಬಿಟ್ಟಿದ್ದಾರೆ. ಬಳಿಕ ಅಖ್ತರ್ ಅಲಿ ಶವವನ್ನ ವರ್ತೂರು ಸಮೀಪ ಇರೋ ಕೆರೆ ಬಳಿ ಎಸ್ದು ಬಂದಿದ್ದಾರೆ. ಅಚ್ಚರಿ ಏನಂದ್ರೆ ಇತ್ತ ಅಖ್ತರ್ ಖಾನ್ ಪತ್ನಿ ಹುಸೈನಾ ಹಲಸೂರು ಗೇಟ್ ಠಾಣೆಯಲ್ಲಿ ಗಂಡನ ಮಿಸ್ಸಿಂಗ್ ದೂರು ನೀಡಲು ಬಂದಾಗ ಶಹನವಾಜ್ ಸಹ ಜೊತೆಯಲ್ಲಿ ಬಂದು ಅಮಾಯಕನಂತೆ ಫೋಸ್ ಕೊಟ್ಟಿದ್ದಾನೆ. ಆದ್ರೆ ಇವನ ಕಾರ್ನಲ್ಲಿದ್ದ ಅಖ್ತರ್ ಅಲಿ ಮೊಬೈಲ್ ಹತ್ಯೆ ರಹಸ್ಯವನ್ನ ಬಿಚ್ಚಿಟ್ಟಿತ್ತು. ಹಂತಕನ ಕಾರಿನಲ್ಲಿತ್ತು ಮೃತನ ಫೋನ್. ರಕ್ತದ ಕಲೆ ಹೇಳಿತ್ತು ಸಾಕ್ಷಿ. ಹೌದು, ಅಖ್ತರ್ ಅಲಿಯನ್ನ ಹತ್ಯೆ ಮಾಡಿದ್ದ ಶಹನವಾಜ್ ತನಗೇನು ಗೊತ್ತೇ ಇಲ್ಲ ಅನ್ನುವಂತೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋಕ್ ಬಂದಿದ್ದ. ಆದ್ರೆ ಇವನ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಕೊಲೆಯಾಗಿದ್ದ ಅಖ್ತರ್ ಅಲಿ ಖಾನ್ ಫೋನ್ ಇವನ ಕಾರ್ನಲ್ಲೇ ಇತ್ತು. ಪೊಲೀಸ್ ಠಾಣೆ ಬಳಿ ಬಂದಾಗ ಆ ಫೋನ್ ರಿಂಗ್ ಆಗೋದು ಶಹನಾಜ್ ಮಗನಿಗೆ ಗೊತ್ತಾಗಿದೆ. ತಕ್ಷಣವೇ ಹೋಗಿ ನೋಡಿದಾಗ ಕಾರ್ನಲ್ಲಿ ರಕ್ತದ ಕಲೆಗಳು ಕೂಡ ಇರುವುದು ಪತ್ತೆಯಾಗಿದೆ. ಈ ವಿಚಾರ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ತಕ್ಷಣವೇ ಶಹನವಾಜ್ ನನ್ನ ಲಾಕ್ ಮಾಡಿದ್ದಾರೆ. ನಮಗೆ ಏನೂ ಗೊತ್ತಿಲ್ಲ ಅಣ್ಣ. ರಾತ್ರಿ ನನ್ನಪ್ಪ 9 ಗಂಟೆಗೆ ಮನೆ ಬರಬೇಕು, ಇನ್ನೂ ಬಂದಿಲ್ಲ. ಪೂರ್ತಿ ರಾತ್ರಿ ಸರ್ಚ್ ಮಾಡಿದೆ. ಕಾರ್ನಲ್ಲಿ ಎಲ್ಲ ಫೋನ್ ಇತ್ತ ನನ್ನಪ್ಪದು, ಆದಮೇಲೆ ಬ್ಲಡ್ ಇತ್ತ, ಎಲ್ಲ ನೋಡಿದೆ. ಅಷ್ಟೇ. ಏನು ಕೆಲಸ ಮಾಡ್ತೀವಿ ನಾವು ನನ್ನ ಅಪ್ಪದು ಅಂಗಡಿ ಇದೆ, ಗೋಲ್ಡ್ದು. ನಾವು ಎಲ್ಲ ಜಾಗನಲ್ಲಿ ನೋಡಿದೆ, ಸಿಕ್ಕಿಲ್ಲ. ಆದಮೇಲೆ ಹಾಂ, ಯಾರ ಮೇಲೆ ಅನುಮಾನ? ಎಷ್ಟು ಜನ? ಅದೆಲ್ಲ ಗೊತ್ತಿಲ್ಲ ಸರ್ ನಮಗೆ, ಪೂರ್ತಿ ಅದೆಲ್ಲ ಗೊತ್ತಿಲ್ಲ. ನಿಮ್ಗೆ ಬೆಳಗ್ಗೆ ಗೊತ್ತಾಯ್ತಾ ಮರ್ಡರ್ ಆಗಿದೆ? ಬೆಳಗ್ಗೆಲ್ಲ ರಾತ್ರಿನೇ ಕಾರ್ ನೋಡಿಕೊಂಡು ಗೊತ್ತಾಯ್ತು ಅದು ಮರ್ಡರ್ ಆಯ್ತು. ಕಾರ್ ಯಾರ್ದದು? ಅಂಕಲ್ದು. ಅಂಕಲ್ ಕಾರು. ಅದ್ರಲ್ಲಿ ಬೆಲ್ಟ್ ಎಲ್ಲ ಇತ್ತಾ? ಹಾಂ. ಅದ್ರಲ್ಲಿ ನಿಮ್ಮಪ್ಪ ಫೋನ್ ಇತ್ತಾ? ಫೋನು ಇತ್ತ. ನಿಮ್ಮಪ್ಪ ಫೋನ್ ಅದೆಲ್ಲ ಗೊತ್ತಿಲ್ಲ ನಮಗೆ, ಏನು ಮಾಡಿದ್ರು? ಅದೆಲ್ಲ ಗೊತ್ತಿಲ್ಲ. ಯಾವ್ದು ಕಾರ್ ಅದು? ಅಟ್ಟಿಗ. ಯಾಕೆ ಈ ರೀತಿ ಮಾಡಿದೆ ಅಂತ ಪೊಲೀಸರು ಕೇಳಿದಾಗ ಆರೋಪಿ ಸತ್ಯ ಬಾಯ್ಬಿಟ್ಟಿದ್ದ. ನಿನ್ನೆ ರಾತ್ರಿ ಹಲಸುಗೇಟ್ ಪೊಲೀಸ್ ಠಾಣೆಗೆ ಒಬ್ಬ ವ್ಯಕ್ತಿ ಕಾಣೆಯಾದ ಬಗ್ಗೆ ಅವರ ಮಡಿದೇವರು ಬಂದು ಒಂದು ಪ್ರಕರಣ ದಾಖಲಿಸ್ತಾರೆ. ಆ ಪ್ರಕರಣದ ಒಂದು ತನಿಖೆಯನ್ನು ಕೈಗೊಂಡಾಗ
ಆತನ ಏನು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಏನು ಮೃತನ ಮನೆಯವರು ಹೇಳ್ತಾರೆ. ಅವನ್ನ ತಂದು ಕೂಲಂಕುಷವಾಗಿ ಬೆಳಗಿನ ಜಾವದಲ್ಲಿ ವಿಚಾರ ಮಾಡಿದಾಗ ಈ ಒಂದು ಏನು ಕಾಣೆಯಾಗಿರ್ತಕ್ಕಂಥ ವ್ಯಕ್ತಿ ಸುಮಾರು 49 ವರ್ಷ ವಯಸ್ಸಿನ ನಗರದ ಪೇಟೆಯಲ್ಲಿ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಇವರು ಮತ್ತು ಇವರು ಕುಟುಂಬದವರು ಏನು ಇವರು ಕೋಬ್ರದವರು ಒಂದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇದು ಒಂದು ಕೌಟುಂಬಿಕ ಕಲಹದ ಒಂದು ವಿಚಾರ ಹಾಗೂ ಅದರ ಜೊತೆಗೆ ಏನು ಬಿಸ್ನೆಸ್ ರಿಲೇಟೆಡ್ ಸ್ವಲ್ಪ ಇಶ್ಯೂ ಆಗಿ ಈ ಥರ ಕೊಲೆಯಾಗಿದೆ ಅಂತ ಬಿಟ್ಟು ಪ್ರಾಥಮಿಕ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ. ಈಗ ಏನು ಕಾಣೆಯಾದ ಪ್ರಕರಣವನ್ನು ಕೊಲೆ ಪ್ರಕರಣ ಅಂತ ಹೇಳಿ ನಾವು ಅದನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೈಗೊಳ್ಳುತ್ತೇವೆ. ಸದ್ಯ ಹಲಸೂರು ಗೇಟ್ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡು ಕೊಲೆಯ ವಿಚಾರ ಬಹಿರಂಗವಾಗಿದೆ. ಈಗಾಗಲೇ ಆರೋಪಿ ಶಾನವಾಜ್ ವಶಕ್ಕೆ ಪಡೆದಿರೋ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಅದೇನೇ ಇರಲಿ, ಚೆನ್ನಾಗಿ ಸಂಸಾರ ಮಾಡೋಣ ಅಂತ ಅಕ್ಕ ತಂಗಿ ಒಂದೇ ಮನೆ ಸೇರಿದ್ರು. ಆದ್ರೀಗ ಅಕ್ಕನ ಗಂಡ ಕೊಲೆಯಾದ್ರೆ ಕೊಲೆ ಮಾಡಿದ ತಂಗಿ ಗಂಡ ಜೈಲು ಸೇರಿರೋದು ದುರಂತವೇ ಸರಿ.